ಫೋನ್ ಬೇರೆ ನಾಟ್ ರೀಚಬಲ್ ಆಗಿದೆ. ಒಂದ್ ವೇಳೆ ಶತ್ರುಗಳು ಮತ್ತೇನಾದ್ರೂ ದಂಡೆತ್ತಿ ಬಂದ್ರ, ಇವರು ಮತ್ತೇನಾದ್ರೂ ಯುದ್ಧಕ್ಕೆ ಹೊರಟೋದ್ರ, ಹಾಗೇನಾದ್ರೂ ಆಗಿದ್ರೆ ನನ್ಗೆ ಇನ್ಫಾರ್ಮ್ ಮಾಡ್ತಾನೆ ಇದ್ರು. ಮತ್ತೆ ಯಾಕೆ ಇನ್ಫಾರ್ಮ್ ಮಾಡ್ಲಿಲ್ಲ, ಯಾಕೆ ಬರ್ಲಿಲ್ಲ? ಏನೇ ಆಗ್ಲಿ, ನನ್ನ ಸೂರ್ಯ ಬರೋವರೆಗೂ ಅವರ ಸಿಹಿ ನೆನಪಲ್ಲೇ ಒಂದು ಕವಿತೆ ಬರೀತೀನಿ. ಬೆಳಕು ನೀಡುವ ಸೂರ್ಯ ಅಜರಾಮರ ಆ ಬಾನಿನಲ್ಲಿ, ಈ ಸುಮಂದಿಯ ಬಾಳಲ್ಲಿ ಬೆಳಕು ತುಂಬಿದ ನನ್ನೊಲವಿನ ಸೂರ್ಯ ವಿರಾಜಮಾನ ಈ ನನ್ನ ಪುಟ್ಟ ಹೃದಯದಲ್ಲಿ. ನಿಮ್ಮ ಬರುವಿಕೆಯನ್ನೇ ಎದುರು ನೋಡುತ್ತಿರುವ ನಿಮ್ಮ ಶ್ರೀಮತಿ ಸುಮತಿ. ಬೆಲ್ಲ ಬೆಳಸಿಯಂತೆ, ಕಲ್ಲು ಸಕ್ಕರೆಯಂತೆ, ಹಾಲು ಜೇನಿನಂತೆ ಸಂತಸದ ಹೊಳೆ ಹರಿಸಿದೆ ನನ್ನ ಬದುಕಲ್ಲಿ ನೀನು. ಈ ಕ್ಷಣದಿ ಬಂದೆ ನಿನ್ನೆದುರಲ್ಲಿ ನಾನು. ಇಷ್ಟೊತ್ತು ಎಲ್ಲಿದ್ರಿ, ಯಾವಾಗ ಬಂದ್ರಿ? ಇಲ್ಲೇ ಇದ್ದೆ. ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ಈ ಬಣ್ಣ ಬಣ್ಣದ ಹೂಗಳ ಮಧ್ಯೆ ನಿನ್ನ ಸ್ವರಮಾಧುರ್ಯದಿಂದ ಕವನವನ್ನು ವಾಚಿಸ್ತಾ ಇದೆಯಲ್ಲ, ಆವಾಗ್ಲೇ ಬಂದೆ. ಏನಮ್ಮವರು ಕವಿತ್ರಿ ಆಗ್ತಾ ಇದ್ದೀರಾ? ಇದಕ್ಕೆಲ್ಲ ನೀವೇ ಕಾರಣ. ನಾನು ಹೇಗೆ ಕಾರಣ ಆಗ್ತೀನಿ? ಹೇಗೆ ಕಾರಣ ಅಂದ್ರೆ, ನೀವು ನನಗೆ ಬರೀತಾ ಇದ್ದ ಒಂದೊಂದು ಪತ್ರ ಕೂಡ ಒಂದೊಂದು ಕವನಗಳಿದ್ದಂತೆ. ಆ ಪತ್ರಗಳನ್ನ ಓದ್ತಾ 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 ಆ ನಿಮ್ಮ ಸಿಹಿ ನೆನಪಲ್ಲಿ ಕಾಲ ಕಳೀತಾ ಇದೆ. ಹಾಗಾದ್ರೆ ಆ ಸಿಹಿ ನೆನಪನ್ನ ಬುತ್ತಿಯಾಗಿ ಬಿಚ್ಕೊಡ್ತೀಯ ನಿನ್ನ ಕೆಂದುಟಿಯಿಂದ? ಏನು ಇದು ನಿಮ್ಮ ಹುಡುಗಾಟ? ಯಾಕೆ, ಏನಾಗಿದೆ ಇಲ್ಲಿ? ಪ್ರಶಾಂತವಾದ ಸ್ಥಳ, ಹಕ್ಕಿಗಳ ಚಿಲಿಪಿಲಿ ಕಲರವ, ಚಿಗುರು ನಿಂತ ಮಾಮರದಿಂದ ಅಲೆ ಅಲೆಯಾಗಿ ತೇಲಿ ಬರ್ತಾ ಇರೋ ಕೋಗಿಲೆಯ ಇಂಪಾದ ಧ್ವನಿ, ಗರಿಬಿಚ್ಚಿ ಕುಣಿತಾ ಇರೋ ನವಿಲಿನ ನರ್ತನ, ಇವುಗಳೆಲ್ಲನ್ನು ನೋಡ್ತಾ ಇದ್ರೆ ನನ್ನ ಮೈ ಮನಗಳಲ್ಲಿ, ರೋಮ ರೋಮಗಳಲ್ಲಿ ಪ್ರೇಮದ ಬಯಕೆ ಹೆಚ್ಚಾಗಿ ಕಾಡ್ತಾ ಇದೆ. ನಿಮ್ಮ ವರ್ಣನೆ ಕೇಳ್ತಾ ಇದ್ರೆ ಬೆಂಕಿಯ ಮುಂದಿರುವ ಬೆಣ್ಣೆ ಕರಗಿದಂತೆ ಎಲ್ಲಿ ನಾನು ಕರಗಿ ಹೋಗ್ಬಿಡ್ತೀನಿ. ಬೆಂಕಿ ಮುಂದೆ ಬೆಣ್ಣೆ ಕರಗಿದಾಗ್ಲೇ ತಿನ್ನೋದಕ್ಕೆ ಶುದ್ಧವಾದ ತುಪ್ಪ ಸಿಗೋದು ಗೊತ್ತಾ? ಮಗುನ ಈಗ ಯಾಕೆ ಬರ್ತಾನ ಅವನು? ಸ್ಕೂಲ್ ಟೈಮ್ ಅಲ್ವಾ? ಅಲ್ಲ, ಏನಾದ್ರೂ ಒಂದು ನೆಪ ಹೇಳಿ ಆಟ ಆಡಿಸ್ತಾ ಇದೆಯಾ ನನ್ನ? ಹಾಗೇನಿಲ್ಲ ರೀ, ಇಷ್ಟು ವರ್ಷ ಸಿಗದೆ ಇರೋ ಈ ನಿಮ್ಮ ಪ್ರೀತಿನ ಇವತ್ತು ಅಸಲು ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ. ಬಡ್ಡಿ ಸಮೇತ ವಸೂಲು ಮಾಡುವಂತೆ ಮೊದಲು ಆ ಅಸಲನ್ನ ಕೊಡ್ಬಾರೆ.
ದೇವಸಿಸಿ ಕಡದನು ನಿನ್ನ ಕಾಳಿದಾಸ ಕಲ್ಪನೆಯು ಚಿನ್ನ ಕಣ್ಣಿನಲ್ಲೇ ಕೊಂದೆಯಲ್ಲಿ ಇಳಿಯೇ ಜೀವನಿಗೆ ನಿಂತಿದಂತೆ ಏಕೋ ಒಡಲೊಳಗೆ ಹೊಸ ಸಂಭ್ರಮ ಪ್ರೀತಿಮಲ್ಲಿಗೆಯ ಈ ಚೆಲ್ಲುವ ಪ್ರಿಯತಮೇ ತಾನೋ ಹೀಗೆ ತಾನೋ ನಿಂತು ಹೋಗೆ ಸ್ವರ್ಗವಿಲ್ಲೇ ನೋಡದೆ ಮುಂಗನೆ ಮಾತೇಲಿ ಹೋವೆ जय हिंद मेजर सूर्या। जय हिंद। यस सर। मेजर सूर्या, पाकिस्तानी सेना सीमा पर आक्रमण कर रही है, युद्ध की आशंका है, आपको तुरंत निकल जाना चाहिए और ड्यूटी पर रिपोर्ट करना चाहिए। You have been made the commander of this army mission. You should go immediately. जय हिंद। जय हिंद। ಏನ್ರಿ ಇದು ರಜಾ ಹಾಕಿ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ಬೇಕು ಅಂತ ಬಂದಾಗ್ಲೆಲ್ಲ ಏನಾದ್ರೂ ಒಂದು ಕಾರಣ ಇದ್ದೇ ಇರುತ್ತಲ್ವರಿ ನಿಮ್ದು. ಅಲ್ಲರಿ ನಿಮ್ ಜೊತೆ ಸಂತೋಷವಾಗಿ ಕಾಲ ಕಳೆಯೋದು ಆ ಭಗವಂತ ನನ್ನ ಹಣಿನಲ್ಲಿ ಬರೀಲೇ ಇಲ್ವಾ ಅಂತ. ಯಾಕೆ ಕಣ್ಣೀರ್ ಹಾಕ್ತಾ ಇದ್ದೀಯ? ಆ? ನೋಡು, ಇಂಥ ಅವಕಾಶ ಎಲ್ಲರ ಬದುಕಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಿಲಿಟರಿ ಹೈಯರ್ ಆಫೀಸರ್ ನಿನ್ನ ಗಂಡನ ಪರಾಕ್ರಮದ ಮೇಲೆ ನಂಬಿಕೆ ಇಟ್ಟು ಈ ಮಿಷನ್ಗೆ ನನ್ನನ್ನೇ ಚೀಫ್ ಕಮಾಂಡರ್ ಆಗಿ ನೇಮಕ ಮಾಡಿದ್ದಾರೆ. ಇದಕ್ಕ ನೀನು ನಗ್ನಗ್ತಾ ಸಂತೋಷದಿಂದ ನನ್ನ ಕಳಿಸ್ಕೊಡ್ಬೇಕು ಗೊತ್ತಾ? ನೋಡು, ಹಾ? ಈ ಸಾರಿ ಆ ಪಾಪಿ ಪಾಕಿಸ್ತಾನಿಗಳನ್ನ ಮುಚ್ಚೋಡಿಸಿ ನನ್ನ ದೇಶಕ್ಕೆ ಜಯ ತಂದುಕೊಡ್ತೀನಿ. ಎದುರಾಳಿಗಳು ನಮ್ಮ ಮೇಲೆ ದಂಡೆತ್ತಿ ಬರ್ತಾ ಇರ್ಬೇಕಾದ್ರೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡೇ ಬಂದಿರ್ತಾರಲ್ವೇ? ಅವ್ರು ಬೇಕಾದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡು ಬಂದ್ರು. ಅದಂತಹ ತಂತ್ರ ಕುತಂತ್ರಗಳನ್ನೇ ಮಾಡಲಿ, ಅದೆಲ್ಲವನ್ನು ತಿಟ್ಟದಿಂದ ಮಿಟ್ಟಿ ಆ ಪಾಪಿ ಬಡ್ಡಿ ಮಕ್ಕಳನ್ನ ಒದ್ದು ಹೊಡಿಸ್ತೀನಿ. ಸಮತಿ, ಇದು ನಿರ್ಣಾಯಕ ಯುದ್ಧ. ಈ ಯುದ್ಧದಲ್ಲಿ ನಾನು ಆ ಪಾಪಿ ಪಾಕಿಸ್ತಾನ ಒದ್ದೋಡಿಸಿ ತ್ರಿವರ್ಣ ಧ್ವಜನ ಎತ್ತಿ ಹಿಡಿತೀನಿ. ಅದಾಗದೆ ಹೋದ್ರೆ, ಆಕಸ್ಮಿಕ ನಾನು ಸತ್ತು ಹೋದ್ರೆ, ನಾನು ಸತ್ತು ಹುತಾತ್ಮ ಆದ್ರೆ, ಈ ನನ್ನ ಪಾರ್ಥಿವ ಶರೀರದ ಮೇಲೆ ನನ್ನ ರಾಷ್ಟ್ರ ಧ್ವಜನ ಹೊತ್ಕೊಂಡು ಬರ್ತೀನಿ. ಒಂದಂತೂ ಸತ್ಯ, ಈ ಸಾರಿ ಈ ಕೊಲ್ಲಾರ್ ಗ್ರಾಮಕ್ಕೆ ಇಂಡಿಯನ್ ಫ್ಲಾಗ್ ಬರೋದಂತೂ ಸತ್ಯ ಸತ್ಯ ಸತ್ಯ. ಭಲೋ ಭಾರತ್ ಮಾತಾ ಕಿ, ಭಲೋ ಭಾರತ್ ಮಾತಾ ಕಿ. ಹೇಗೂ ಮಗು ಬರೋ ಸಮಯ ಆಯ್ತು, ಸ್ಕೂಲ್ ಹತ್ರ ಹೋಗಿ ಅವನ್ನ ಮಾತಾಡ್ಸ್ಕೊಂಡು ಹೋಗ್ಬೋದಲ್ವಾ? ಬೇಡ ಕಣೆ, ಸ್ಕೂಲ್ ಹತ್ರ ಹೋದ್ರೆ ಮಹೇಂದ್ರ ನಾನು ನೋಡಿ ತುಂಬಾ ಹಠ ಮಾಡ್ತಾನೆ. ಈಗಾಗಲೇ ತುಂಬಾ ಸಮಯ ಆಗಿದೆ, ನಾನು ಹೋಗ್ಲೇಬೇಕು.